ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಯಾಗಲು, ವ್ಯಾಪಾರ ಅಭಿವೃದ್ಧಿಯಾಗಲು, ಹೆಚ್ಚಿನ ಲಾಭದಿಂದ ಕೂಡಿದಂತಹ ನಿಮ್ಮ ವ್ಯಾಪಾರ ಇನ್ನಷ್ಟು ಏಳಿಗೆಯನ್ನು ಕಾಣಲಿಕ್ಕೆ ನನ್ನ ಅನೇಕ ವೀಕ್ಷಕರು, ಗುರುಗಳೇ ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಯಾವುದೋ ಒಂದು ಬಟ್ಟೆ ಅಂಗಡಿಯೋ, ಕಿರಾಣ ಅಂಗಡಿಯೋ ಅಥವಾ ಬ್ಯಾಂಗಲ್ ಸ್ಟೋರು, ಈ ರೀತಿ ಅನೇಕ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥ ನನ್ನ ವೀಕ್ಷಕರು, ಕಸ್ಟಮರ್ಸ್ ಬರ್ತಾರೆ ಆದರೆ ಬಿಸ್ನೆಸ್ ಇಲ್ಲ. ವ್ಯಾಪಾರ ದಿನದಿಂದ ದಿನಕ್ಕೆ ನಷ್ಟದ ಕಡೆ ಸಾಗ್ತಾ ಇದೆ. ಎಷ್ಟೇ ಹಣ ತೆಗೆದುಕೊಂಡು ಬಂದು ಇನ್ವೆಸ್ಟ್ ಮಾಡಿದರೂ ಸಹ ಅವುಗಳಿಂದ ನಾವು ರಿಟರ್ನ್ಸ್ ಕಾಣಿಸ್ತಾ ಇಲ್ಲ. ಹಾಗೆ ಗ್ರಾಹಕರ ಆಕರ್ಷಣೆ ಆಗಲಿಕ್ಕೆ, ಜನಾಕರ್ಷಣೆ ಆಗಲಿಕ್ಕೆ, ವ್ಯಾಪಾರ ಅಭಿವೃದ್ಧಿ ಆಗಲಿಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ. ನಮಗೆ ವ್ಯಾಪಾರ ಅಂದರೆ ಬಿಸ್ನೆಸ್ ಅಂದ ಕೂಡಲೇ ನೆನಪಿಗೆ ಬರ್ತಕ್ಕಂತಹದ್ದು ಶುಕ್ರ, ವೀನಸ್. ಯಾರ ಜಾತಕಗಳಲ್ಲಿ ಶುಕ್ರ ಬಲವಾಗಿರ್ತಾನೋ ಅಂಥವರಿಗೆ ವ್ಯಾಪಾರದಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಯಾರ ಜಾತಕದಲ್ಲಿ ಅಥವಾ ಅವರ ಕುಂಡಲಿಯಲ್ಲಿ ಶುಕ್ರ ಬಲಹೀನವಾಗಿರ್ತಾನೋ ಅಂತಹ ಸಮಯದಲ್ಲಿ ನಾವು ವ್ಯಾಪಾರದಲ್ಲಿ ನಷ್ಟ ಹೋಗ್ತಕ್ಕಂಥದ್ದು, ವ್ಯಾಪಾರ ದಿನದಿಂದ ದಿನಕ್ಕೆ ಕೆಳಗಡೆ ಮುಖ ಮಾಡ್ತಾ ಇರ್ತದೆ. ನಾವು ಅಂದುಕೊಂಡಂತಹ ಅಂದರೆ ನಮ್ಮ ನಿರೀಕ್ಷೆಗೆ ಇದ್ದಂತಹ ವ್ಯಾಪಾರ ನಾವು ಕಾಣಲಿಕ್ಕೆ ಅವಕಾಶ ಇರೋಲ್ಲ. ಹಾಗೆ ಬಹಳಷ್ಟು ಜನ ಮನೆಯಲ್ಲಿ ಎಷ್ಟೇ ಹಣ ಬಂದರೂ ಹಣ ಉಳಿತಾಯ ಆಗ್ತಾ ಇಲ್ಲ. ಬರ್ತಕ್ಕಂತಹ ಹಣಕ್ಕೆ ಸರಿಯಾಗಿ ಖರ್ಚಿನ ಮಾರ್ಗಗಳು ಸಹ ಇರ್ತವೆ. ಸೊ ಧನಾಭಿವೃದ್ಧಿಯಾಗಿ ಮನೆಯಲ್ಲಿ ಹಣ ನಿಲ್ಲಲಿಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ವಿಚಾರಣೆ ಮಾಡಿರ್ತಾರೆ. ಅದರಲ್ಲೂ ಹೆಚ್ಚಿಗೆ, ಗುರುಗಳೇ ನನಗೆ ಶಾಪ್ ಇಲ್ಲ, ನಾನು ಫೀಲ್ಡ್ ವರ್ಕ್ ಮಾಡ್ತೇನೆ, ಅಂದರೆ ಯಾವುದೋ ಒಂದು ವಸ್ತುಗಳನ್ನ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಿ ಮಾರ್ತಕ್ಕಂಥವರು, ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವರು ಇರ್ತಾರೆ. ಸೊ ನನಗೆ ಧನಾಭಿವೃದ್ಧಿ ಆಗಲಿಕ್ಕೆ, ನಾನು ಮಾತನಾಡ್ತಕ್ಕಂತಹ ಮಾತಿನಲ್ಲಿ ಜನಗಳು ವಿಶ್ವಾಸವನ್ನಿಟ್ಟು ನನ್ನೊಂದಿಗೆ ವ್ಯವಹರಿಸುವಂತಹ ಯಾವುದಾದ್ರೂ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕ ಸಂಖ್ಯೆಯಲ್ಲಿ ಕರೆ ಬಂದಿರುತ್ತೆ. ಬಹಳ ಸರಳವಾಗಿರ್ತಕ್ಕಂತಹ ಒಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲಿಕ್ಕೆ ಪ್ರಯತ್ನ ಮಾಡಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಲೈಕ್ ಪಡೆಯೋದ್ರಿಂದ ಈ ವಿಡಿಯೋ ಅನೇಕರಿಗೆ ತಲುಪಲು ಸಹಾಯವಾಗ್ತದೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇರ್ತಕ್ಕಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತಹ ತಂತ್ರವಿಧಾನಗಳಿರಬಹುದು, ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ. ತಡ ಮಾಡದೆ ಇಂದಿನ ಒಂದು ವ್ಯಾಪಾರ ಅಭಿವೃದ್ಧಿ, ಧನಾಭಿವೃದ್ಧಿ ಆಗಲಿಕ್ಕೆ ಅಥವಾ ಜನಗಳ ಆಕರ್ಷಣೆ ಆಗಲಿಕ್ಕೆ ಒಂದು ಯಂತ್ರವನ್ನು ರಚನೆ ಮಾಡೋದು ಹೇಗೆ ಎಂಬುದನ್ನು ನಾನು ನಿಮ್ಗೆ ಈ ದಿನ ತೋರಿಸ್ಕೊಡ್ತಾ ಇದ್ದೇನೆ. ಯಂತ್ರವನ್ನು ರಚನೆ ಮಾಡಲಿಕ್ಕೆ ನಮಗೆ ಬಿಳಿ ಹಾಳೆ ಸಾಕು. ಯಾವುದೇ ಒಂದು ತಾಮ್ರದ ಹಾಳೆಯೋ, ಭೋಜಪತ್ರೆ ಇವುಗಳ ಅಗತ್ಯವಿಲ್ಲ. ಬಹಳ ಸರಳವಾಗಿರ್ತ ತಂತ್ರವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೇನೆ. ಬಿಳಿ ಹಾಳೆ ಇದ್ದರೆ ಸಾಕು ನಿಮ್ಮ ಬಳಿ ಯಂತ್ರವನ್ನು ರಚನೆ ಮಾಡಲಿಕ್ಕೆ. ತುಂಬ ಶಕ್ತಿಯುತವಾದಂತಹ ಒಂದು ತಂತ್ರವನ್ನು ನಿಮಗೆ ಈ ದಿನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಸಾಕ್ಷಾತ್ ಮಹಾಲಕ್ಷ್ಮಿಗೆ
ನಾವು ಹೋಲಿಸ್ಕೊಳ್ಬೇಕಾದ್ರೆ, ನಾವು ಮಾಡ್ತಕ್ಕಂತಹ ವ್ಯಾಪಾರ ಅಭಿವೃದ್ಧಿಗಳಲ್ಲಿ ಲಾಭವನ್ನು ಕಾಣಬೇಕಾದ್ರೆ ಈ ಯಂತ್ರ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ. ಬಹಳಷ್ಟು ಜನ ಅನೇಕ ದಿನಗಳಿಂದ ಈ ವಿಚಾರದ ಬಗ್ಗೆ ನನಗೆ ತಿಳಿಸ್ಕೊಡಿ ಎಂದು ಕರೆ ಮಾಡಿದ್ರಿ. ಈ ದಿನ ನಾನು ನಿಮಗೆ ಆ ಒಂದು ಯಂತ್ರವನ್ನು ಬರೆಯೋದು ಹೇಗೆ ಎಂಬುದನ್ನು ತೋರಿಸ್ಕೊಡ್ತೇನೆ. ನಾನಾಗಲೇ ಹೇಳಿದೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬಹಳ ಜಾಗರೂಕತೆಯಿಂದ ನೋಡಿ, ತುಂಬ ಸರಳವಾಗಿರ್ತದೆ. ಈ ಯಂತ್ರವನ್ನು ಬರೀಲಿಕ್ಕೆ ನೀವು ಕೆಂಪು ಬಣ್ಣದಲ್ಲಿರ್ತಕ್ಕಂತಹ ಒಂದು ಮಾರ್ಕರ್ನ ಸಹಾಯದಿಂದ ಯಂತ್ರವನ್ನು ರಚನೆ ಮಾಡಬಹುದು. ಬಹಳ ಸುಲಭವಾಗಿರ್ತದೆ. ಈ ರೀತಿ ಒಂದು ಚೌಕಾಕಾರವನ್ನು ರಚನೆ ಮಾಡ್ಕೊಳ್ಳಿ. ತುಂಬ ಸರಳವಾಗಿ ತಿಳಿಸ್ಕೊಡ್ತೇನೆ. ಹಾಗೆ ಬಹಳಷ್ಟು ಜನಗಳಿಗೆ ಅನುಮಾನ ಇರ್ತದೆ, ಈ ರೀತಿ ಯಂತ್ರಗಳು, ಈ ತಂತ್ರ ವಿಧಾನಗಳೆಲ್ಲವೂ ಅಂದರೆ ಸ್ತ್ರೀಯರು ಮಾತ್ರವೇ ಪ್ರಯತ್ನ ಮಾಡಬೇಕಾ ಅಂಥೇಳಿ. ಈ ಒಂದು ಉಪಾಯವನ್ನು ಸ್ತ್ರೀಯರೂ ಪ್ರಯತ್ನ ಮಾಡಬಹುದು, ಪುರುಷರೂ ಪ್ರಯತ್ನ ಮಾಡಬಹುದು. ಹಾಗೆ ಬಹಳಷ್ಟು ಜನ ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಒಂದು ದಿನಗಳಲ್ಲಿ ಇವುಗಳನ್ನ ಆಚರಣೆ ಮಾಡಬೇಕು, ನಾವು ಇವೆಲ್ಲವೂ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತಾ ಇರ್ತಾರೆ. ಅಲ್ಪಜ್ಞಾನ ಎಂದಿಗೂ ಕೆಲಸ ಬರೋದಿಲ್ಲ. ನಾನು ಪದೇ ಪದೇ ಪ್ರತಿಯೊಂದು ವಿಡಿಯೋಗಳಲ್ಲಿ ಹೇಳ್ತೇನೆ, ಗಮನವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಳ್ಬೇಕು. ಬಹಳಷ್ಟು ಜನ ಹೆಣ್ಮಕ್ಳು ಕರೆ ಮಾಡ್ತಾರೆ, ಮನೆಯಲ್ಲಿ ಹಣ ನಿಲ್ತಾ ಇಲ್ಲ, ಹೊರಗಡೆಯಿಂದ ಬಂದಂತಹ ಹಣ ಮನೆಗೆ ಬರೋಷ್ಟರಲ್ಲೇ ಖರ್ಚಿನ ಬಾಗಿಲುಗಳು ಅಷ್ಟೇ ಇರ್ತದೆ, ಖರ್ಚುಗಳು ಕಡಿಮೆ ಆಗಲಿಕ್ಕೆ ಯಾವುದಾದ್ರೂ ಒಂದು ಉಪಾಯನ ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿರ್ತಾರೆ. ಈ ಒಂದು ಯಂತ್ರವನ್ನು ನೀವು ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ರಚನೆ ಮಾಡಬಹುದು. ಶುಕ್ರವಾರ ಅಲ್ಲದೆ ಬೇರೆ ದಿನಗಳಲ್ಲಿ ಅಂದರೆ ಶನಿ ತ್ರಯೋದಶಿ, ಅಂದರೆ ಶನಿವಾರ ತ್ರಯೋದಶಿಯಿಂದ ಕೂಡಿದಂತಹ ಶನಿವಾರಗಳಂದು ಸಹ ನೀವು ಈ ಒಂದು ಯಂತ್ರವನ್ನು ರಚನೆ ಮಾಡಬಹುದು. ಶುಕ್ರವಾರ ಆದರೆ ಪ್ರತಿ ಶುಕ್ರವಾರವೂ ನೀವು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡ್ಕೊಳ್ಬಹುದು. ನೋಡಿ, ಎಡದಿಂದ ಬಲಭಾಗಕ್ಕೆ 3 ಮನೆಗಳು, ಮೇಲಿಂದ ಕೆಳಭಾಗಕ್ಕೆ 3 ಮನೆಗಳು ಬರೋ ರೀತಿ ಒಂದು ಯಂತ್ರವನ್ನು ರಚನೆ ಮಾಡ್ಕೊಳ್ಳಿ. ಈ ಯಂತ್ರದಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಬರೀಬೇಕು. ಆ ಸಂಖ್ಯೆಗಳು ದೈವಿಕ ಸಂಖ್ಯೆಗಳಾಗಿರ್ತದೆ. ನಾವು ಬರುವಂತಹ ಈ ಒಂದು ಯಂತ್ರ ಏನಿದೆ, ನಾವು ಬರೆದಿರ್ತಕ್ಕಂತಹ ಯಂತ್ರದಲ್ಲಿ ಈ ಸಂಖ್ಯೆಗಳಿಗೆ ಅದ್ಭುತವಾದಂತಹ ಶಕ್ತಿ ಇರ್ತದೆ. ಇದು ಕೇವಲ 1 ರಿಂದ 9 ಸಂಖ್ಯೆಗಳನ್ನು ಮಾತ್ರ ಒಳಗೊಂಡಿರ್ತದೆ. ಆ ಸಂಖ್ಯೆಗಳು ಯಾವುದು ಅಂದರೆ, ಮೊದಲಿಗೆ ಈ ಸ್ಥಳದಲ್ಲಿ 1 ಎಂಬ ಸಂಖ್ಯೆಯನ್ನು ಬರೆಯಿರಿ. ಈ ಸ್ಥಳದಲ್ಲಿ 2 ಎಂಬ ಸಂಖ್ಯೆಯನ್ನು ಬರೆಯಿರಿ. ಮೇಲ್ಭಾಗದಲ್ಲಿ 3, ಎಡಭಾಗದಲ್ಲಿ 4, ಮಧ್ಯಭಾಗದಲ್ಲಿ 5, ಈ ಕೊನೆಯ ಭಾಗದಲ್ಲಿ 6, ಹಾಗೆ ಈ ಮಧ್ಯಭಾಗದಲ್ಲಿ 7, ಈ ಮೇಲ್ಭಾಗದಲ್ಲಿ 8 ಮತ್ತು ಈ ಸ್ಥಳದಲ್ಲಿ 9 ಎಂಬ ಸಂಖ್ಯೆಯನ್ನು ಬರೀಬೇಕು. ಯಂತ್ರದ ಮೇಲ್ಭಾಗದಲ್ಲಿ ಓಂ ನಮೋ ಮಹಾಲಕ್ಷ್ಮೈ ನಮಃ. ನೀವು ಬೇಕಾದ್ರೆ ಚಿಕ್ಕದಾಗಿ ಬರೆದುಕೊಳ್ಬಹುದು, ಯಂತ್ರ ಎಷ್ಟಿದೆ ಅಷ್ಟರ ಮಟ್ಟದಲ್ಲೇ ಬರೀಬಹುದು. ನಾನು ನಿಮಗೆ ಇಲ್ಲಿ ಕಾಣಲಿ ಎಂಬ ಉದ್ದೇಶಕ್ಕಾಗಿ ದಪ್ಪ ಅಕ್ಷರಗಳಿಂದ ಬರೆದಿದ್ದೇನೆ. ನೀವು ಈ ಬಾಕ್ಸ್ ಏನಿದೆ ಆ ಬಾಕ್ಸ್ನ ಒಳಭಾಗದಲ್ಲೇ ಬರುವಂಥ ರೀತಿಯಲ್ಲಿ ಸಹ ಬರೀಬಹುದು. ಓಂ ನಮೋ ಮಹಾಲಕ್ಷ್ಮೇ ನಮಃ. ಈ ರೀತಿ ಒಂದು ಸಾಲಿನಲ್ಲಿ ಬರ್ತಕ್ಕಂತಹ ಒಂದು ಸರಳವಾಗಿರ್ತಕ್ಕಂತಹ ಮಂತ್ರವನ್ನು ಮೇಲೆ ಬರೀಬಹುದು. ಯಾವ ದಿನಗಳಲ್ಲಿ? ಶುಕ್ರವಾರ ಬೆಳಗ್ಗೆ ಅಥವಾ ಶುಕ್ರವಾರ ಸಂಜೆ ಅಥವಾ ತ್ರಯೋದಶಿಯಿಂದ ಕೂಡಿರ್ತಕ್ಕಂತಹ ಶನಿವಾರದಂದು ಸಹ ಈ ಯಂತ್ರವನ್ನು ರಚನೆ ಮಾಡ್ಕೊಳ್ಬಹುದು. ನಾನು ಆಗಲೇ ಹೇಳಿದೆ, ಈ ಯಂತ್ರಕ್ಕೆ ಅದ್ಭುತವಾದಂತಹ ಶಕ್ತಿ ಇದೆ ಅಂತ. ಈ ಯಂತ್ರಕ್ಕೆ ನಾವು ಪಂದ್ರಾಕ ಯಂತ್ರ ಅಂತ ಕರಿತೀವಿ. ಹಿಂದಿಯಲ್ಲಿ ಪಂದ್ರಾಕ ಯಂತ್ರ. 15 ಅಂದರೆ 15 ಅಂತ. 15 ಏನು ಇದ್ರ ವಿಶೇಷ ಅಂದರೆ, ಒಮ್ಮೆ ಈ ಸಂಖ್ಯೆಗಳನ್ನು ಗಮನಿಸಿ. 8, 1 9, 9 ಮತ್ತು 6 15 ಸಂಖ್ಯೆ ಎಂದು ಕಾಣುತ್ತದೆ. ಹಾಗೆ 2 7 9, 9 6 15. ನಂತರ ಮೇಲ್ಭಾಗದಿಂದ 4 9 13 2 15. ಮೇಲ್ಭಾಗದಲ್ಲಿ 4 3 7 7 8 15 ಎಂಬ ಸಂಖ್ಯೆ. ಹಾಗೆ ನೋಡಿ, ಈ ವರ್ಟಿಕಲ್ ನೋಡಿ,
8 5 13 13 2 15 4 5 9 9 6 15 15 ಯಂತ್ರ ಅಂದರೆ ಇದೆ. ಈ ಅದ್ಭುತವಾದಂತಹ ಶಕ್ತಿಯುತವಾದಂತಹ ಈ ಸಂಖ್ಯೆಗಳಿಂದ ಕೂಡಿದಂತಹ ಈ ಯಂತ್ರವನ್ನು ನೀವು ರಚನೆ ಮಾಡಿಕೊಂಡು ವ್ಯಾಪಾರ ಸ್ಥಳದಲ್ಲಿ, ನೀವು ವ್ಯಾಪಾರ ಅಂದರೆ ನಿಮ್ಮದೊಂದು ಶಾಪ್ ಇದ್ದರೆ ಇದನ್ನು ನಿಮ್ಮ ಶಾಪಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬಹುದು. ನೀವೊಂದು ಕೆಲಸ ಮಾಡಬಹುದು. ಈ ತಂತ್ರವನ್ನು ರಚನೆ ಮಾಡಿದ್ಮೇಲೆ, ಈ ಒಂದು ಯಂತ್ರ ರಚನೆ ಮಾಡಿದ್ಮೇಲೆ ಈ ಉಪಾಯವನ್ನು ಪ್ರಯತ್ನ ಮಾಡಲಿಕ್ಕೂ ಮೊದಲು ಮನೆಯಲ್ಲಿ ಮಾಡೋದಾದರೆ ನಿಮ್ಮ ದೇವ್ರ ಕೋಣೆಯಲ್ಲಿಡಿ. ಅರಿಶಿನ ಕುಂಕುಮ ಹಾಗೆ ದೀಪ ಧೂಪಗಳಿಂದ ಯಂತ್ರವನ್ನು ಪೂಜೆ ಮಾಡಿದ ನಂತರ ಈ ಬಿಳಿ ಹಾಳೆಯನ್ನು ನೀವು ಲ್ಯಾಮಿನೇಟ್ ಮಾಡ್ಕೊಳ್ಬಹುದು. ಅಂದರೆ ಪ್ಲಾಸ್ಟಿಕ್ ಶೀಟ್ ಇಟ್ಬಿಟ್ಟು ಲ್ಯಾಮಿನೇಟ್ ಮಾಡ್ತಾರೆ. ಲ್ಯಾಮಿನೇಟ್ ಮಾಡಿಸಿ ನೀವು ಈ ಒಂದು ಯಂತ್ರವನ್ನು ನೀವು ಮನೆಯಲ್ಲಿ ಇದನ್ನು ಬಳಸೋದಾದರೆ ನಿಮ್ಮ ದೇವ್ರ ಕೋಣೆಯಲ್ಲಿ ಪ್ರತಿನಿತ್ಯ ನೀವು ಮಾಡ್ತಕ್ಕಂತಹ ಪೂಜಾ ಸಮಯದಲ್ಲಿ ಈ ಯಂತ್ರಕ್ಕೆ ದೀಪ ಧೂಪಗಳಿಂದ ಪೂಜೆ ಮಾಡಬಹುದು. ಶಾಪಲ್ಲಾದರೆ ಈ ಯಂತ್ರವನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಸಹ ಇಟ್ಕೊಳ್ಬಹುದು. ಒಂದು ವೇಳೆ ಶಾಪಲ್ಲಿ ಈ ಯಂತ್ರವನ್ನು ಇಡ್ತೀನಿ ಅನ್ನೋದಾದರೆ ಕ್ಯಾಶ್ ಬಾಕ್ಸಲ್ಲಿ ಇಡಬಹುದು, ಅಥವಾ ನಿಮ್ಮ ಶಾಪ್ನ ಮುಖ್ಯ ದ್ವಾರ ಏನಿರ್ತದೆ ಒಳಭಾಗದಲ್ಲಿ, ಇದು ಔಟ್ಸೈಡು, ನಿಮ್ಮ ನಿಮ್ಮ ಒಂದು ಅಂಗಡಿ ಶಾಪ್ ಏನಿದೆ ಅದರ ಇನ್ಸೈಡ್ ಇದು. ಈ ಒಂದು ಮುಖ್ಯ ದ್ವಾರ ಏನಿರ್ತದೆ ಅದರ ಮೇಲ್ಭಾಗದಲ್ಲಿ ಸಹ ನಾನು ಆಗಲೇ ಹೇಳಿದಾಗೆ ಪ್ಲಾಸ್ಟಿಕ್ ಲ್ಯಾಮಿನೇಷನ್ ಮಾಡಿಸಿ ನೀವು ಮೇಲ್ಭಾಗದಲ್ಲಿ ಅಂದರೆ ಒಳಗಡೆ ಈ ಒಂದು ಯಂತ್ರವನ್ನು ನೇತಾಡಬಹುದು. ಒಂದು ಹೋಲ್ ಮಾಡಿ ಪ್ಲಾಸ್ಟಿಕ್ ಶೀಟಲ್ಲಿ ಲ್ಯಾಮಿನೇಟ್ ಮಾಡಿರ್ತೀರಿ, ಅಲ್ಲಿ ಸಹ ಈ ಒಂದು ಯಂತ್ರವನ್ನು ಇಟ್ಕೊಳ್ಬಹುದು. ಹಾಗೆ ಬಹಳಷ್ಟು ಜನ ಗುರುಗಳೇ ನನಗೆ ಶಾಪ್ ಇಲ್ಲ, ನಾನು ಫೀಲ್ಡ್ ವರ್ಕ್ ಮಾಡ್ತೇನೆ, ಈ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಬೇಕು, ಯಾವುದೋ ವಸ್ತುಗಳನ್ನ ಮನೆ ಬಾಗಿಲಿಗೆ ಮಾರುವಂಥ ವ್ಯಕ್ತಿಗಳಿರ್ತಾರೆ. ಇಂಥವ್ರು ಏನು ಮಾಡ್ಬೋದು ಅಂತಂದರೆ ಚಿಕ್ಕದಾಗಿರ್ತಕ್ಕಂತಹ ಯಂತ್ರ ರಚನೆ ಮಾಡಿ ಪ್ಲಾಸ್ಟಿಕ್ ಶೀಟಿಂದ ಲ್ಯಾಮಿನೇಟ್ ಮಾಡಿ ನೀವು ಸದಾ ಇದನ್ನು ನಿಮ್ಮ ಜೊತೆ ಕ್ಯಾರಿ ಮಾಡಬಹುದು. ನಿಮ್ಮ ಪಾಕೆಟಲ್ಲಿ, ಹೆಣ್ಮಕ್ಳಾದರೆ ನಿಮ್ಮ ಒಂದು ವ್ಯಾನಿಟಿ ಬ್ಯಾಗಲ್ಲಿ, ನಿಮ್ಮ ಜೇಬಲ್ಲಿ ಇದನ್ನು ಕ್ಯಾರಿ ಮಾಡಬಹುದು. ಶಕ್ತಿಯುತವಾಗಿರ್ತಕ್ಕಂತಹ ಈ ಸಂಖ್ಯೆಗಳನ್ನ ಇಟ್ಕೊಳ್ಳೋದ್ರ ಜೊತೆಯಲ್ಲಿ ಪ್ರತಿನಿತ್ಯ ಈ ಒಂದು ಯಂತ್ರಕ್ಕೆ ದೀಪ ಧೂಪಗಳಿಂದ ಪೂಜಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಹಾಗೆ ಇದರ ಜೊತೆಯಲ್ಲಿ ನೀವು ವ್ಯಾಪಾರ ಅಭಿವೃದ್ಧಿ ಪಡಿಬೇಕಾದ್ರೆ ಮುಖ್ಯವಾಗಿ ಜನಾಕರ್ಷಣೆ ಆಗಬೇಕು. ನೋಡಿ, ಜನಾಕರ್ಷಣೆ ಆದರೆ ಅದರ ಹಿಂದೆ ನಿಮಗೆ ಧನಾಕರ್ಷಣೆ ಆಗುತ್ತೆ. ಜನಗಳು ಬಂದರೆ ತಾನೇ ಹಣ ಬರ್ತದೆ. ಹಾಗಾಗಿ ಮೊದಲು ಜನಾಕರ್ಷಣೆ ಆಗಬೇಕು. ನಮ್ಮೊಂದಿಗೆ ಮಾತಾಡ್ತಕ್ಕಂತಹ ಪ್ರತಿಯೊಬ್ಬ ಗ್ರಾಹಕರು ಸಹ ನಮ್ಮೊಂದಿಗೆ ವ್ಯವಹರಿಸಬೇಕು. ಶಾಪ್ಗೆ ಬರ್ತಾರೆ, ಯಾವುದೋ ಒಂದು 4-5 ವಸ್ತುಗಳನ್ನ ನೋಡ್ತಾರೆ, ಅವ್ರಿಗೆ ವಸ್ತು ಇಷ್ಟವಾಗಿರೋಲ್ಲ, ಅಥವಾ ನೀವು ಮಾತಾಡ್ತಕ್ಕಂತಹ ಶೈಲಿ ಇಷ್ಟವಾಗಿರಲ್ಲ, ನಿಮ್ಮ ಮೇಲೆ ಅವರಿಗೆ ಭರವಸೆ ಇಲ್ಲದೆ ಅಲ್ಲಿ ಬಂದಿರತಕ್ಕಂತಹ ಗ್ರಾಹಕರು ನಿಮ್ಮಿಂದ ದೂರ ಹೋಗಬಹುದು. ಸೊ ನಮ್ಮ ಬಳಿ ಜನಗಳ ಅಟ್ರಾಕ್ಟ್ ಆಗಬೇಕು, ಅಂದರೆ ಆಕರ್ಷಣೆ ಆಗಬೇಕು. ಹಾಗೆ ಜನ ಆಕರ್ಷಣೆ ಆದರೆ ನಿಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರ ಅಭಿವೃದ್ಧಿ ಆದ ಕೂಡಲೇ ನಿಮಗೆ ಧನ ಅಂದರೆ ಹಣ ಅದ್ರ ಜೊತೆಯಲ್ಲೇ ಬರ್ತದೆ. ಹಾಗಾಗಿ ಈ ಒಂದು ಯಂತ್ರಕ್ಕೆ ಒಂದು ಸಣ್ಣದಾಗಿರ್ತಕ್ಕಂತಹ 2 ಸಾಲಲ್ಲಿರ್ತಕ್ಕಂತಹ ಒಂದು ಮಂತ್ರವನ್ನು ತೋರಿಸಿಕೊಡ್ತೇನೆ. ಪ್ರತಿನಿತ್ಯ ನೀವು ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಧನಾಕರ್ಷಣೆ ಆಗ್ತದೆ. ಮಂತ್ರ ಯಾವುದು ಅಂದರೆ ಓಂ ಶ್ರೀಂ ಹ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೇ ನಮಃ. ಈ ಒಂದು ಮಂತ್ರವನ್ನು ಡಿಸ್ಪ್ಲೇಯಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮಂತ್ರವನ್ನು ಒಂದು ಬಿಳಿ ಹಾಳೆಯಲ್ಲಿ ಬರೆದುಕೊಂಡು ಒಂದು 4-5 ದಿವಸ ನೀವು ನೋಡಿಕೊಂಡು ಮಂತ್ರವನ್ನು ಜಪ ಮಾಡ್ತಿದ್ರೆ ನಂತರ ನಿಮಗೆ ಅದು ಬಾಯಿಪಾಠವಾಗಿಬಿಡ್ತದೆ. ಮಂತ್ರವನ್ನು ಬಾಯಿಪಾಠ ಮಾಡಿಕೊಳ್ಳಿ. ಯಂತ್ರವನ್ನು ರಚನೆ ಮಾಡಲಿಕ್ಕೆ ಮೊದಲು ರಫಲ್ಲಿ ಒಂದು ಪೇಪರಲ್ಲಿ ಒಂದು ವೈಟ್ ಶೀಟಲ್ಲಿ ಪಕ್ಕದಲ್ಲಿ ಬರೆದಿಟ್ಕೊಂಡು ನಂತರ ನೀವು ಅದನ್ನು ನೋಡಿಕೊಂಡು ಸಹ ಯಂತ್ರವನ್ನು ರಚನೆ ಮಾಡಿಕೊಳ್ಳಬಹುದು. ಬಹಳ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂತಹ ಯಂತ್ರ. ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನಿಮ್ಮ ವ್ಯಾಪಾರದಲ್ಲಿ ಖಂಡಿತವಾಗಿಯೂ ನೀವು ಏಳಿಗೆಯನ್ನು ಕಾಣ್ತೀರಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.